श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः मदोक्षराय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरये नमः पुत्रे कृष्णाय नमः मत्स्याय नमः कूर्माय नमः वराहाय नमः नारसिंहाय क्षोभवारिदलनुप्रयोश्च शीघ्रं ज्ञातो गणैस्तहदलीयबलात्पृष्टः वृक्षाक्षमरपदगता दैवो गिरिपवनजश्च तु विश्रमार्थम् उद्भिद्य वारिदिमवर्तत प्राकाररूपगिरावदनं शुकोच भूत्वा विरासमितो निशितां पुरीं च प्राप्सं ददर्शरिजरूपवतीं तलङ्कां वृद्धो नयास्पदविदित् शोषोकवनिकातले कांग्रेस सेवा स्वामी के डॉक्टर जी परमेश्वर ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆಗಲೇಬೇಕು ಮುಖ್ಯಮಂತ್ರಿ ಆಗಲೇಬೇಕು ಮುಖ್ಯಮಂತ್ರಿ ಆಗಲೇಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಆಗಲೇಬೇಕು वायु हनुम भीम मत्वांतर्गत क्षेत्रमूर्ति श्री लक्ष्मीनरसिंहस्य विशेषतः हनुमत बल सिद्ध्यर्थं प्राणस्य अष्टोत्तरनामाख्यं कर्म करिष्ये उपेन्द्राय नमः हरये नमः पुत्रे कृष्णाय नमः मत्स्याय नमः कूर्माय नमः वराहाय नमः नारसिंहाय श्री गुरुभ्यो नमः हरिः ओं प्रथमो हनुमन्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः ಇಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕ್ಯಾಮೆನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಪುರಾಣದಲ್ಲಿ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ದಿವ್ಯವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇಂದು 2024ನೇ ಇಸ್ವಿಯ ಮೊದಲನೇ ದಿನದಂದು ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸೇರಿ ನಮ್ಮ ಕೊರಟಗೆರೆ MLA ಆದತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ವಿಶೇಷವಾಗಿ ಆ ಭಗವಂತನ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ ಅಭಿಷೇಕಾದಿ ಅಲಂಕಾರಗಳನ್ನು ಮಾಡಿಸಿ ಮತ್ತು ತೀರ್ಥ ಪ್ರಸಾದ ಹಾಗೂ 108 ತೆಂಗಿನಕಾಯಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಅದನ್ನು ಈಡ್ಗಾಯಿ ರೂಪದಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ವಿಶೇಷವಾಗಿ ಭಗವಂತನ ಸನ್ನಿಧಿಯಲ್ಲಿ ಇಂದು ನೆರವೇರ್ತಾ ಇದೆ. ಹಾಗೂ ಇವತ್ತು
ಈ 2026ನೇ ಇಸ್ವಿಯ ಮೊದಲನೇ ದಿವಸ. ಆದ್ದರಿಂದ ವಿಶೇಷವಾಗಿ ಈ ವರ್ಷ ಭಗವಂತನನ್ನು ದರ್ಶನ ಮಾಡ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ನಾನು ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಗೆ ರಾಜಗೋಪುರವನ್ನು ಕಟ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಸೇರಿ ವಿಶೇಷವಾಗಿ ಆ ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ನಾನು ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಎಲ್ಲ ಭಕ್ತರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಒಂದು ಸಮಿತಿ ಮಾಡಿಕೊಂಡು ಜೀರ್ಣೋದ್ಧಾರ ಸಮಿತಿ ಅಂತ ಸಮಿತಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮತ್ತು ರಾಮಮೂರ್ತಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಖಜಾಂಚಿ ಆಗಿದ್ದಾರೆ ತಹಸೀಲ್ದಾರ್ ಅವರು. ಹಾಗಾಗಿ ಆ ಒಂದು ಎಲ್ಲರೂ ಕೂಡ ಭಗವಂತನ ಸೇವೆಗೆ ಎಲ್ಲರೂ ಕೂಡ ಅಲ್ಪ ಕಾಣಿಕೆಯನ್ನು ಸಮರ್ಪಿಸಿ ಅದು ಆಜೀವ ಪರ್ಯಂತ ರಾಜಗೋಪುರ ಕಟ್ಟಿದ್ರೆ ಅದು ನಾವು ಶಾಶ್ವತವಾಗಿ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಆ ಭಗವಂತನನ್ನು ದರ್ಶನ ಮಾಡ್ಲಿಕ್ಕೆ ಬಂದಾಗ ನಮ್ಮ ತಂದೆಯವರು ತಾತ ಅವರು ಇದಕ್ಕೆ ಸೇವೆಗೆ ಕೊಟ್ಟಿದ್ರು ಅಂತ ಎಲ್ಲರೂ ಕೂಡ ಆ ಭಗವಂತನ ಸನ್ನಿಧಿಯಲ್ಲಿ ನೆಲೆಸ್ಕೊಂತಾರೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಆ ಒಂದು ಸೇವೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಇಬ್ಬರ ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ಸಮಿತಿ ಇಡೀ ಮುಖಂಡರು ಮತ್ತು ಕಾಂಗ್ರೆಸ್ ಸಮಿತಿ ಪರವಾಗಿ ಪ್ರಪ್ರಥಮವಾಗಿ ನಾವು ಎಲ್ಲ ಕ್ಷೇತ್ರದ ಜನಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲರಿಗೂ ಭಗವಂತ 2026 ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ 2026ಕ್ಕೆ ನಾವು ಭಾಳ ನಿರೀಕ್ಷೆ ಮಾಡೋದು ಏನಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡೋ ಅಂತ ಒಂದು ಅವಕಾಶ ಕಲ್ಪಿಸ್ಲಿ ಅಂತೇಳಿ ನಮ್ಮ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಆ ಪ್ರಾರ್ಥನೆ ಫಲಿಸ್ತೈತೆ ಅಂತೇಳಿ ನಮಗೆ ಒಂದು ಶುಭ ಸೂಚನೆ ಸಿಕ್ಕಿದೆ. ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರೋದಂಗೆ ಅವರು ದಲಿತ ನಾಯಕರು ಒಂದೇ ಅಲ್ಲ, ಶಂಕರಣ್ಣರು ಹೇಳ್ದಂಗೆ ಎಲ್ಲರಿಗೂ ಕೂಡ ಅವ್ರ ನಾಯಕರೇ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು. ಕಾಂಗ್ರೆಸ್ ಪಕ್ಷ ಬಿಟ್ಟು ಅವ್ರ ಜೀವನನೇ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಕೊಡುಗೆ ಭಾಳಷ್ಟಿದೆ. ಹಾಗಾಗಿ ಅವರಿಗೆ ರಾಜಕೀಯವಾಗಿ ನ್ಯಾಯ ಸಿಗಬೇಕು. ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲರ ಜನಗಳ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಪರಮೇಶ್ವರ್ ಸಾಹೇಬರು ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸ್ತಂಥವ್ರು. 8 ವರ್ಷ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟಲಿಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಬಗ್ಗೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಇಲ್ಲವೇ ಇಲ್ಲ. ಅವ್ರಿಗೆ ಯಾವುದೇ ಒಂದು ಕಪ್ಪುಚುಕ್ಕೆ ಇಲ್ಲ. ದಕ್ಷ ಆಡಳಿತಗಾರರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ, ಜನಮನ ಗೆದ್ದಿರೋಂಥ ನಾಯಕರಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಈ ಮುಖಾಂತರ ಕೊರಟಗೆರೆ ಕ್ಷೇತ್ರದ ಪರವಾಗಿ ಒತ್ತಾಯ ಮಾಡ್ತಿದ್ದೀವಿ. ಈ ಬಾರಿ 2026ಕ್ಕೆ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನ ಬದಲಿಸೋದಾದರೆ ಹೈಕಮಾಂಡ್ನವರು ಡಾಕ್ಟರ್ ಜಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಮುಖಾಂತರ ಒತ್ತಾಯ ಮಾಡ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ, ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್